ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 16ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಅರ್ಜುನ, ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಂಬ 4 ಬಗೆಯ ಸದಾಚಾರಿಗಳಾದ ಜನರು ನನ್ನನ್ನು ಭಜಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಭಗವಂತನಂತ ಸ್ಮರಿಸುವಂತಹ ಭಕ್ತರಲ್ಲಿಯೂ ಕೂಡ 4 ರೀತಿಯ ಸದಾಚಾರಿಗಳು ಇರ್ತಾರೆ ಎಂಬುದನ್ನು ಕೂಡ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಹಿಂದಿನ 15ನೆಯ ಶ್ಲೋಕದಲ್ಲಿ ಯಾರು ದುರಾಚಾರಿಗಳು ಎಂಬುದನ್ನು ಈಗಾಗಲೇ ತಿಳಿಸಿದ್ದಾನೆ. ಇಲ್ಲಿ ಸದಾಚಾರಿಗಳು ಯಾರು ಎಂಬುದನ್ನು ಹೇಳ್ತಾ ಇದ್ದಾನೆ. ದುರಾಚಾರಿಗಳಿಗೆ ದೇವರ ಅವಶ್ಯಕತೆ ಎಂಬುವಂಥದ್ದು ಇನ್ನೂ ಬಂದಿಲ್ಲ. ಅವರಿಗೆ ದೇವರು ಬೇಕಾಗಿಯೂ ಇಲ್ಲ. ಸುತ್ತಮುತ್ತಲಿನ ವಸ್ತುಗಳೇ ಸಾಕು ಅವನ ಜೀವನಕ್ಕೆ. ಸದಾಚಾರಿಗೆ ದೇವರ ಅವಶ್ಯಕತೆ ಜಾಗೃತವಾಗಿದೆ. ಹಸಿದರೆ ಆಹಾರವನ್ನು ಹೇಗೆ ಹುಡುಕಿಕೊಂಡು ಹೋಗುವನೋ, ಬಾಯಾರಿದರೆ ನೀರನ್ನು ಹೇಗೆ ಹುಡುಕಿಕೊಂಡು ಹೋಗುವನೋ, ಹಾಗೆ ಸದಾಚಾರಿಗಳು ದೇವರನ್ನು ಹುಡುಕಿಕೊಂಡು ಹೋಗುತ್ತಾರೆ. ಹಾಗೆ ದೇವರ ಬಳಿಗೆ ಹೋಗುವವರಲ್ಲಿ ಒಬ್ಬೊಬ್ಬರು ಒಂದೊಂದು ಉದ್ದೇಶದಿಂದ ಪ್ರೇರಿತರಾಗಿರ್ತಾರೆ. ಅಂಥ ಪ್ರೇರಿತರಾಗಿರುವಂಥವರಲ್ಲಿ ಮೊದಲನೆಯವನೇ ಆರ್ತ. ಅಂದರೆ ಈ ಪ್ರಪಂಚದಲ್ಲಿ ಸಂಕಟಕ್ಕೆ ಸಿಕ್ಕಿ ನರಳುತ್ತಿರುವಂಥವನು. ಈ ಪ್ರಪಂಚದ ವಸ್ತುಗಳು ಅವನ ಸಂಕಟವನ್ನು ಪರಿಹರಿಸಲಾರವು. ಆ ಸಂಕಟ ಹಲವು ಕಾರಣಗಳಿಂದ ಆಗಿರಬಹುದು. ತಾನು ನೆಚ್ಚಿದವರನ್ನ, ಪ್ರೀತಿಸುವವರನ್ನ ಕಳೆದುಕೊಂಡಿರಬಹುದು. ಆ ತೆರವನ್ನು ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಭರ್ತಿ ಮಾಡಲಾರದು. ಯಾವುದೋ ಅಂಜಿಕೆ, ಕಳವಳ ಕಾಡುತ್ತಿದೆ. ಮುಂದೆ ಯಾವ ಸಮಯದಲ್ಲಿ ಇನ್ನು ಇಂತಹ ಕಷ್ಟವನ್ನು ಜಾರಿ ಮಾಡುವುದಕ್ಕೆ ದೂತರು ಸಮಂತರುವರೋ ಅಂಥೇಳಿ ಭಯ ಪಡ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ಮಾನವ ಸಹಾಯ ಮಾಡುವುದು ನಮ್ಮನ್ನು ಬಹಳ ಮೇಲಕ್ಕೆ ಎತ್ತಲಾರದು ಎಂಬುವ ಅರಿವು ಅವನಿಗಿದೆ. ಹಾಗಾಗಿ ಇನ್ನು ಯಾವ ಕಾಲದಲ್ಲಿ ದೇವರು ಬೇಕಾಗದೆ ಇದ್ದರೂ ಕೂಡ ಸಂಕಟಗಳು ಬಂದು ನಮ್ಮನ್ನು ಕಾಡುವಾಗ ವೆಂಕಟರಮಣನ ಅವಶ್ಯಕತೆ ಬರುತ್ತದೆ. ಹಾಗಾಗಿ ನಮ್ಮ ಸಂಕಟದ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯ ಬಾಗಿಲಿನಲ್ಲಿ ನಿಂತು ಅವನನ್ನು ಕರೆಯುತ್ತೇವೆ. ಅವನು ಹೊರಗೆ ಬಂದಾಗ ನಮ್ಮ ಅಹವಾಲುಗಳನ್ನು ಅರ್ಪಿಸುತ್ತೇವೆ. ನಮ್ಮ ಸಂಕಟಗಳನ್ನು ಅವನೇ ನಿವಾರಿಸಬೇಕು ಎಂದು ನಂಬುತ್ತೇವೆ. ಇಂಥವರು ಆರ್ತ. ಇನ್ನು ಮುಂದೆ ಬರುವಂಥವನೇ ಜಿಜ್ಞಾಸು. ದೇವರು ಎಂಬುವನು ಒಬ್ಬನಿದ್ದಾನೆ, ಅವನಿಗೆ ನಮ್ಮ ಸಂಕಟವನ್ನು ಪರಿಹರಿಸುವಂತಹ ಶಕ್ತಿ ಇದೆ ಎಂದು ಆ ಭಕ್ತ ಬಂದಿರ್ತಾನೆ. ಇಲ್ಲಿ ಇನ್ನೂ ಭಗವಂತನ ಮೇಲೆ ಪ್ರೀತಿ ಹುಟ್ಟಬೇಕಾಗಿದೆ. ಈ ಪ್ರಪಂಚದ ನೋವಿನ ಯಾತನೆಯಿಂದ ಪಾರಾಗಲು ಹೋಗಿರುವವನೇ ಹೊರತು ದೇವರನ್ನ ಪ್ರೀತಿಸುವುದಕ್ಕಲ್ಲ. ಈಗ ರೋಗಿಯಾಗಿರುವಂಥವನು ಒಂದು ಪ್ರಖ್ಯಾತ ವೈದ್ಯನ ಬಳಿ ಬರುತ್ತಾನೆ.
ತನ್ನ ಕಾಯಿಲೆಯನ್ನು ಗುಣ ಮಾಡು ಅಂಥೇಳಿ ಕೇಳ್ಕೊಳ್ತಾನೆ. ಅವನೇನು ವೈದ್ಯನನ್ನು ಪ್ರೀತಿಸುವುದಿಲ್ಲ. ವೈದ್ಯನಿಗಿಂತ ಹೆಚ್ಚಾಗಿ ವೈದ್ಯ ಕೊಡುವಂತಹ ಮದ್ದಿನ ಮೇಲೆ ಇವನ ಆಸಕ್ತಿ. ಅಂಥವನೇ ದೇವರ ಬಳಿಗೆ ಬರುವ ಎರಡನೆಯವನು ಜಿಜ್ಞಾಸು. ಇವನು ದೇವರು ಎಂದರೆ ಏನು ಎಂದು ತಿಳಿದುಕೊಳ್ಳಬೇಕೆಂದು ಬರುತ್ತಾನೆ. ಇವನು ತತ್ವಜ್ಞಾನಿ. ಪ್ರಪಂಚವನ್ನೆಲ್ಲ ವಿಚಾರದ ಒಂದರಿಯಿಂದ ಆಡಿರುವಂಥವನು. ಇವನ ಕುತೂಹಲ ಬೌದ್ಧಿಕವಾಗಿದೆ. ದೇವರ ಸ್ವಭಾವಗಳೇನು, ಪ್ರಪಂಚಕ್ಕೂ ಇವನಿಗೂ ಇರುವ ಸಂಬಂಧ ಎಂತಹದ್ದು, ಜೀವರಾಶಿಗಳಿಗೂ ಇವನಿಗೂ ಇರುವ ಸಂಬಂಧವೇನು ಎಂಬುದನ್ನು ಅರಿಯಲು ಈ ಜಿಜ್ಞಾಸು ಬಂದಿರ್ತಾನೆ. ಜೀವನದಲ್ಲಿ ಸರ್ವಶ್ರೇಷ್ಠವಾದುದು ಯಾವುದು ಎಂಬುದನ್ನು ಹುಡುಕ್ತಾ ಇರುವಾಗ ಎಲ್ಲ ವಸ್ತುಗಳನ್ನು ವಿಮರ್ಶಿಸಿ ಆದ ಮೇಲೆ ಕೊನೆಗೆ ಸಿಕ್ಕುವಂಥದ್ದೇ ಪರಮಾತ್ಮ. ಅದನ್ನು ಮೀರಿರುವುದು ಮತ್ತಾವುದೂ ಅಲ್ಲ. ವಿಚಾರದ ಹಾದಿಯಲ್ಲಿ ನಡೆಯುವಾಗ ಸಿಕ್ಕುವ ಕೊನೆಯ ಸ್ಥಳ ದೇವರೆಂಬುವುದು. ಇನ್ನು ಅದನ್ನು ಅತಿಕ್ರಮಿಸಿ ಹೋಗುವುದಕ್ಕೆ ಆಗುವುದಿಲ್ಲ. ಯತ್ನಿಸಿದರೆ ಇವನು ತನ್ನತನವನ್ನೇ ಕಳೆದುಕೊಳ್ಳುವನು. ಶ್ರೀರಾಮಕೃಷ್ಣರು ಹೇಳುವಂತೆ ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡಲು ಹೋದಂತೆ ಆಗುತ್ತದೆ. ಇನ್ನು ಮೂರನೆಯವನೇ ಅರ್ಥಾರ್ಥಿ. ಜೀವನದಲ್ಲಿ ಅವನಿಗೆ ಹಣ ಬೇಕಾಗಿದೆ. ಅದಕ್ಕೆ ದೇವರಿಗೆ ಹರಕೆ ಹೊರುತ್ತಾನೆ. ಲಕ್ಷ್ಮೀ ಕುಬೇರರು ಅವನ ಮನೆಯ ಮೂಲೆಯಲ್ಲಿ ಬಿದ್ದಿರುವರೆಂಬುದನ್ನು ಕೇಳಿರುತ್ತಾನೆ. ದೇವರು ಅವನು ಕಲ್ಪವೃಕ್ಷ ಎಂಬುದನ್ನು ಕೇಳಿರ್ತಾನೆ. ಅವನಿಗಿರುವ ಐಶ್ವರ್ಯ ರಾಶಿಯಲ್ಲಿ ಚೂರು ಪಾರು ಬೇಕು ನಮಗೆ. ಆದರೆ ದೇವರು ಬೇಡ. ದೇವರನ್ನು ತುಂಬ ದೊಡ್ಡವನು ಎಂದು ನೋಡ್ತಾನೆ. ಮಹಾ ಐಶ್ವರ್ಯವಂತನೆಂದು ಭಾವಿಸ್ತಾನೆ. ಇವನಿಗೆ ದೇವರ ಖಜಾನೆಯ ಮೇಲೆಯೇ ಕಣ್ಣು. ಇವನಿಗೆ ಬೇಕಾಗಿರುವುದು ಪುಡಿಕಾಸು. ಭಕ್ತಿಯೂ ಅಲ್ಲ, ಮುಕ್ತಿಯೂ ಅಲ್ಲ. ಅಂಥವನೇ ಅರ್ಥಾರ್ಥಿ. ಅಂದರೆ ಅರ್ಥವನ್ನು, ಹಣವನ್ನು ಆಸೆ ಪಟ್ಟಿರುವಂಥವನು. ಇನ್ನು ನಾಲ್ಕನೆಯವನಿದ್ದಾನಲ್ವಾ, ಆತನೇ ಜ್ಞಾನಿ. ಭಗವತ್ ತತ್ವವನ್ನು ಅರಿತವನು. ಅವನನ್ನು ಅನುಭವಿಸಿದವನು. ಅವನು ದೇವರ ಬಳಿಗೆ ಬರುತ್ತಾನೆ. ಅವನು ದೇವರಿಂದ ಏನನ್ನೂ ಯಾಚಿಸುವುದಿಲ್ಲ. ಅವನು ದೇವರೊಬ್ಬನೇ ಪವಿತ್ರ, ಪರಮ ಪವಿತ್ರ ವಸ್ತು. ಪ್ರೀತಿಸುವುದಕ್ಕೆ ಯೋಗ್ಯವಾದ ವಸ್ತು ಅದೊಂದೇ ಸಾರ, ಮಿಕ್ಕಿರುವುದೆಲ್ಲ ನಿಸ್ಸಾರ ಎಂಬುದನ್ನು ಅರಿತಿದ್ದಾನೆ. ದೇವರ ಅಷ್ಟೈಶ್ವರ್ಯಗಳ ಕಡೆ ಅವನ ಕಣ್ಣಿಲ್ಲ. ಅವನ ಶಕ್ತಿಯನ್ನು ನೋಡಿ ಈ ಮನುಷ್ಯ ಚಕಿತನಾಗುವುದೂ ಇಲ್ಲ. ಬದಲಿಗೆ ಮಗು ತಾಯಿಯನ್ನು ಪ್ರೀತಿಸುವಂತೆ ಪ್ರೀತಿಸ್ತಾನೆ. ಇವನ ಸಂಬಂಧ ತುಂಬ ನಿಕಟವಾದುದು, ಆಪ್ಯಾಯಮಾನುವುದು. ಇವನಿಗೆ ದೇವರೊಬ್ಬನೇ ಬೇಕು. ದೇವರ ಹತ್ತಿರ ಇರುವುದು ಯಾವುದೂ ಕೂಡ ಬೇಡ. ಅಂತಹವನು ಜ್ಞಾನಿ. ಹೀಗೆ 7 ರೀತಿಯ ಸದಾಚಾರಿಗಳು ಭಗವಂತನ ಬಳಿಗೆ ಸಾಕ್ತಾರೆ ಅನ್ನುವಂಥ ಅದ್ಭುತವಾದ ಅಂಶವನ್ನು ಕೃಷ್ಣ ಹೇಳ್ತಿದ್ದಾನೆ. ಆ 4 ಜನರು ಆರ್ತ, ಜಿಜ್ಞಾಸು, ಅರ್ಥಾರ್ಥಿ ಮತ್ತು ಜ್ಞಾನಿ. ಆರ್ತ ಅಂದರೆ ತನ್ನ ಸಂಕಟಗಳನ್ನು ಪರಿಹರಿಸು ಅಂತ ಹೇಳಿ ದೇವ್ರ ಹತ್ರ ಕೇಳುವಂಥವನು. ಜಿಜ್ಞಾಸು ಅಂದರೆ ದೇವರು ಅಂದರೆ ಯಾರು, ಇವನಿಗೂ ಭಕ್ತನಿಗೂ ಏನು ಸಂಬಂಧ, ಇವನು ಏನೆಲ್ಲ ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳಿ ಯೋಚನೆ ಮಾಡುವಂಥವನು, ವಿಚಾರ ಮಾಡುವಂಥವನು. ಇನ್ನು ಅರ್ಥಾರ್ಥಿ ಅಂದರೆ ಭಗವಂತನಲ್ಲಿ ಐಶ್ವರ್ಯಗಳು ಇವೆ, ಅವನ್ನೆಲ್ಲ ನಾನು ಪಡ್ಕೊಳ್ಬೇಕು, ನನ್ನನ್ನು ಕೂಡ ಹಣವಂತನನ್ನಾಗಿ ಮಾಡಬೇಕು, ಕೀರ್ತಿವಂತನಾಗಿ ಮಾಡಬೇಕು ಅಂತ ಹೇಳಿ ದೇವರ ಬಳಿ ಇರುವಂಥ ಐಶ್ವರ್ಯಗಳ ಮೇಲೆ ಆಸೆ ಇಟ್ಕೊಂಡು ಅದನ್ನು ಬೇಡುವಂಥವನು ಅರ್ಥಾರ್ಥಿ. ಇನ್ನು 4ನೆಯವನೇ ದೇವರ ಮೇಲೆ ನಿಷ್ಕಲ್ಮಶವಾಗಿ ಪ್ರೀತಿಸುವಂಥ ಜ್ಞಾನಿ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಅದು ಯಾವ ಪದ್ಯ ಸೂಕ್ತವಾಗುತ್ತೆ ನೋಡೋಣ ಬನ್ನಿ. ತಿಂಗಳಿನ ತಂಪಿನಲ್ಲಿ ಕುಳಿತು ನೀ ಮಾತಾಡು, ಹಂಚಿಕೋ ಮನದಾಸೆ ಆಪ್ತ ಜನರಲ್ಲಿ, ಕನಸ ನೀ ಕಾಣದಿರೆ ಎಂತು ನನಸಾದೀತು, ಇದೆ ಸೌಖ್ಯ ಸಂಘದಲ್ಲಿ ಮುದ್ದು ರಾಮ. ಹಾಗಾಗಿ ನಮ್ಮ ಸೌಖ್ಯ ಇರುವುದು ಸಂಘದಲ್ಲಿ. ಆರ್ತನಾಗ್ತೀಯೋ, ಜಿಜ್ಞಾಸುಗಳಾಗ್ತೀಯೋ,
ಅರ್ಥಾರ್ಥಿ ಆಗ್ತೀಯೋ ಇನ್ನು ಜ್ಞಾನಿ ಆಗ್ತೀಯೋ, ಯಾರ ಸಂಘದಲ್ಲಿ ನೀನಿದ್ದಾಗ ದೇವರ ಜೊತೆಗೆ ಅಂಥದ್ದೇ ಸಂಬಂಧವನ್ನು ಆ ಭಕ್ತ ನಿರ್ಮಿಸ್ಕೊಳ್ತಾನೆ. ಹಾಗಾಗಿ ಸೌಖ್ಯ ತಿಂಗಳಿನ ತಂಪಿನಂತೆ ಇರಲಿ, ಮನದಾಸೆಯನ್ನು ಹಂಚಿಕೊಂಡು ನಿನ್ನ ಕನಸನ್ನು ನನಸು ಮಾಡಿಕೋ ಅಂತಲೇ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.